ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಂಡ್ಯ ಬೇಗುದಿಗೆ ಇಂದು ಬೀಳುತ್ತಾ ತೆರೆ ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಕೂಡ ಸಿಗಲಿದೆ. ನಿಖಿಲ್ಗೆ ಜೈ ಅಂತಾರ, ರೆಬಲ್ ಲೀಡರ್ಸ್ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸಿದ್ದರಾಮಯ್ಯ ಸಿಟ್ಟಿಗೆ ಗುರಿಯಾಗ್ತಾರ ರೆಬಲ್ಸ್? ಅಕಸ್ಮಾತ್ ಸಪೋರ್ಟ್ ಮಾಡಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಸಿಟ್ಟಿಗೆ ಗುರಿಯಾಗ್ತಾರ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಯಾರು ಕೂಡ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಇದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಿಟ್ಟು ಮರಿತಾರ ಮಾಜಿ ಸಚಿವ ಚಲುವರಾಯಸ್ವಾಮಿ, ಸಿದ್ದು ಮಾತಿಗೆ ಒಪ್ತಾರ ಚಲುವರಾಯಸ್ವಾಮಿ ಅಂಡ್ ಟೀಮ್ ಅನ್ನೋದಕ್ಕೆ ಇವತ್ತು ಉತ್ತರ ಸಿಗುತ್ತೆ. ಕುತೂಹಲವನ್ನ ಮೂಡಿಸಿದೆ ಸಿದ್ದು ನೇತೃತ್ವದ ಇಂದಿನ ಸಭೆ. ಸೊ ಹೀಗಾಗಿ ಏನ್ ಮಾಡ್ತಾರೆ, ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಮಂಡ್ಯ ಕಾಂಗ್ರೆಸ್ ಲೀಡರ್ಸ್ ಹೇಳೋದಾದ್ರೂ ಏನು, ಮಾಜಿ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಏನ್ ಕೊಡ್ಲಿದ್ದಾರೆ, ಮಂಡ್ಯ ಮಹಾಭಾರತದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಗುತ್ತೆ, ಏನಾಗಬಹುದು ಅಂತ. ಸಿಎಂ ಕರೀತಾ ಇಲ್ಲ, ನಾವು ಬರಲ್ಲ ಅಂತ ಇದ್ದಾರೆ ರೆಬಲ್ಸ್ ಶಾಸಕರು. ರೆಬಲ್ ಆಗಿದ್ದಂತ ಮಾಜಿ ಶಾಸಕರು ಸಿಎಂಗೆ ನಮ್ಮ ಅಗತ್ಯ ಇಲ್ಲ, ನಾವ್ಯಾಕೆ ಬರಬೇಕು ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ ಮಾಜಿ ಶಾಸಕರುಗಳು ಕಾಂಗ್ರೆಸ್ನವರು. ಮಂಡ್ಯದ ಚಲುವರಾಯಸ್ವಾಮಿ ಅವರಾಗಿರ್ಬೋದು, ನರೇಂದ್ರ ಸ್ವಾಮಿ ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡರು, ಈ ರೀತಿಯಾಗಿ ಇವರೆಲ್ಲರೂ ಕೂಡ ಅಸಮಾಧಾನವನ್ನ ಈಗ ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ರೆಬಲ್ಸ್ ಮಾಜಿ ಶಾಸಕರು ನೇರ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಸಿಎಂ ಕರೀತಾ ಇಲ್ಲ, ನಾವು ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ರೆಬಲ್ ನಾಯಕರು. ಸಿಎಂಗೆ ನಮ್ಮ ಅಗತ್ಯ ಇಲ್ಲ, ನಾವ್ಯಾಕೆ ಬರಬೇಕು ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ನಾವು ಸುಮಲತಾಗೆ ಬೆಂಬಲವನ್ನ ನೀಡ್ತಾ ಇಲ್ಲ ಇಲ್ಲಿ, ಹಾಗೆ ನಿಖಿಲ್ ಪರ ಪ್ರಚಾರಕ್ಕೂ ಕೂಡ ಬರಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಸುಮಲತಾಗೆ ರೆಬಲ್ಸ್ ಬೆಂಬಲ ಇದೆ ಅಂತ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಜೆಡಿಎಸ್ ವಾದವನ್ನ ಅಲ್ಲಗೆಳಿತಾ ಇದ್ದಾರೆ ರೆಬಲ್ಸ್ ನ ನಾಯಕರು ಕೂಡ. ಅವರು ಆನೆ, ನಾವು ಎಲುಗಳು ಅಂತ ಹೇಳ್ತಾ ಇದ್ದಾರೆ ರೆಬಲ್ಸ್ ನಾಯಕರು. ಸೊ ಈ ರೀತಿಯಾಗಿ ಟಾಂಗನ್ನ ಕೂಡ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸಿದ್ದು ನೇತೃತ್ವದಲ್ಲಿ ಮೊನ್ನೆ ನಡೆದಂತ ಸಭೆಯೂ ಕೂಡ ವಿಫಲವಾಗಿತ್ತು. ಇಂದು ಮತ್ತೊಮ್ಮೆ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ ಚಲುವರಾಯಸ್ವಾಮಿ ಅಂಡ್ ಟೀಮ್ ಅನ್ನೋದೇ ಇಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಸಿದ್ದು ಕಡೆ ಸಂಧಾನಕ್ಕೆ ಒಪ್ತಾರ ಚಲುವರಾಯಸ್ವಾಮಿ ಅವರು? ಮಂಡ್ಯ ಬೇಗುದಿಗೆ ಸಿಟ್ಟಾಗಿದ್ದಾರೆ ಸಿದ್ದರಾಮಯ್ಯನವರು ಕೂಡ. ಒಂದ್ ಕಡೆ ಮೈತ್ರಿ ಧರ್ಮ ಪಾಲಿಸಿ, ಇಲ್ಲ ಹೊರ ನಡೀರಿ ಅಂತ ಕೂಡ ವಾರ್ನಿಂಗ್ ಅನ್ನ ನಿನ್ನೆನೆ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ರು ಬಂಡಾಯ ಲೀಡರ್ಸ್ಗೆ ಸಿದ್ದರಾಮಯ್ಯನವರು. ಸಮನ್ವಯ ಸಮಿತಿಯ ಅಧ್ಯಕ್ಷರು ಮಾಜಿ ಸಿಎಂ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಜೈ ಅಂತಾರ ಅಥವಾ ಪರೋಕ್ಷವಾಗಿ ಮತ್ತೊಮ್ಮೆ ಸುಮಲತಾ ಅಂಬರೀಶ್ ಅವರಿಗೆ ನಾವು ಬೆಂಬಲವನ್ನ ಕೊಡ್ತೀವಿ ಅನ್ನುವ ನಿರ್ಧಾರಕ್ಕೆ ಬದ್ಧರಾಗ್ತಾರ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಕುತೂಹಲವನ್ನ ಮೂಡಿಸಿದ ಇಂದಿನ ಸಂಧಾನ ಸಭೆ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ ಇವರು ಅನ್ನೋದು. ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಬಹಿರಂಗವಾಗಿ ಸಪೋರ್ಟ್ ಅನ್ನ ಕೊಡ್ತೀವಿ, ನಾವು ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳ್ತಾರ, ಅಥವಾ ಈಗ ಇವತ್ತಿನವರೆಗೂ ಈ ಕ್ಷಣದವರೆಗೂ ಯಾವ ರೀತಿಯಾಗಿ ಇವರ ಸ್ಟ್ಯಾಂಡ್ ಇದೆ, ಆ ಒಂದು ಸ್ಟ್ಯಾಂಡ್ಗೆ ಇವರು ಬದ್ಧರಾಗ್ತಾರ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಮಂಡ್ಯದಲ್ಲಿ ಪಾಪ ಕೆಲವು ನಾಯಕರುಗಳು ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅಂಥವ್ರ ಜೊತೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಈಗ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಬೆನ್ನಿಗೆ ಚೂರಿ ಆಗ್ತಕ್ಕಂಥವ್ರನ್ನ ನಂಬೋದ್ರ ಬದಲು ಯಾರು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾರೆ, ನಾನು ಎಲ್ರಿಗೂ ದೋಷ ಕೊಡೋದಿಲ್ಲ. ಆದರೆ ಅಲ್ಲಿ ಕೆಲವರಿದ್ದಾರೆ, ಗೊತ್ತಿದೆ ನನಗೆ, ನಾನು ನನ್ನ ಸ್ವಾಭಿಮಾನ ಕಳ್ಕೊಂಡು ಅವ್ರ ಮುಂದೆ ಹೋಗಿ ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ನನಗೆ ಬರೋದೂ ಇಲ್ಲ. ಇವರು ಇವರದೇ ಆದಂಥ ಹಠದ ಸ್ವಭಾವದಿಂದ ಏನೋ ಹಿಂದಿನ ದ್ವೇಷ ತೀರಿಸ್ಕೊತೀವಿ ಅಂತ ಹೇಳಿ ಹೋಗೋದಾದ್ರೆ ಸಂತೋಷ, ಅವ್ರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡೋದು. ನನ್ನ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ಇನ್ನೊಂದು, ಅದನ್ನ ನಾನು ಅವರು ಬಿಟ್ಟದ ವಿಚಾರ. ನನ್ನ ಮೊದಲಿಂದನೂ ಅವರು ನನ್ನ ಬಗ್ಗೆ ಒಂದು ಸ್ವಲ್ಪ ಅದೇ ತರ ಮಾಡ್ಕೊಂಬರ್ತಾ ಇದ್ದಾರೆ. ನಾನು ಅವ್ರು ದೊಡ್ಡವರಿದ್ದಾರೆ, ಕುಮಾರಸ್ವಾಮಿ ಅವರಿಗಾಗಲಿ ದೇವೇಗೌಡರಿಗಾಗಲಿ ನಾನು ಅವರ ಆರೋಪನ ನಾನು ಪ್ರತಿಕ್ರಿಯೆ ಅಷ್ಟು ದೊಡ್ಡವನಲ್ಲ. ನಮ್ಮ ಪಾರ್ಟಿನಲ್ಲಿ ಯಾರಾದರೂ ಈ ಮೈತ್ರಿನ ಮಾನಸಿಕವಾಗಿ ಎಲ್ಲರೂ ಒಪ್ಕೋಬೇಕು ಕಾರ್ಯಕರ್ತರು. ಯಾಕಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮೈತ್ರಿ, ರಾಹುಲ್ ಗಾಂಧಿ ಅವರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮೈತ್ರಿ.
ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ನಾಯಕರುಗಳು ಕೂಡ ಒಮ್ಮತದಿಂದ ಆಗಿರ್ತಕ್ಕಂಥ ಮೈತ್ರಿ ಇದು. ಯಾರಾದ್ರೂ ಇದನ್ನು ವಿರುದ್ಧ ಮಾಡಿದ್ರೆ ಅವ್ರು ಯಾರು ಕೂಡ ನಮ್ಮ ಪಕ್ಷದಲ್ಲಿ ಇರಬೇಕಾದಂತ ಅಗತ್ಯ ಇಲ್ಲ. ಮೈತ್ರಿ ಅವರು ವಿರೋಧ ಮಾಡಿದ್ರೆ ದೇ ಕ್ಯಾನ್ ಲೀವ್ ದಿ ಪಾರ್ಟಿ ಅಂಡ್ ಗೋ ಅಂಡ್ ಜಾಯಿನ್. ಅವ್ರಿಗೆ ಯಾವ್ದು ಇಷ್ಟಪಡ್ತದೋ ಆ ಪಾರ್ಟಿಗೆ ಹೋಗಿ ಸೇರ್ಕೋಬಹುದು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ರಾಜ್ಯದಲ್ಲಿ ಮೈತ್ರಿ ಆಗಿರೋದು 27 ಲೋಕಸಭಾ ಕ್ಷೇತ್ರಕ್ಕೆ ಒಂದು, ಮಂಡ್ಯ ಕ್ಷೇತ್ರಕ್ಕೆ ಒಂದು ಅನ್ನುವ ಲೆಕ್ಕಾಚಾರ ಆಗ್ಬಿಟ್ಟಿದೆ. ಸೊ ಇವತ್ತಿನ ಒಂದು ಸಂಧಾನ ಸಭೆಯಲ್ಲಿ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಕೊಳ್ತಾರಾ ಅಂತ? ಪೃಥ್ವಿರಾಜ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಏನು ಮಂಡ್ಯ ಕಾಂಗ್ರೆಸ್ ಮುಖಂಡರ ಇವತ್ತೊಂದು ಸಭೆ ಏನಿದೆ, ಈ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕೆ ಕುತೂಹಲ ಮೂಡಿಸಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ನಿನ್ನೆ ಆಲ್ರೆಡಿ ಒಂದು ಮಂಡ್ಯದ ಕಾಂಗ್ರೆಸ್ ಮುಖಂಡ ಚೆಲುವರಾಯಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ. ಮಂಡ್ಯದ ಜನರು ಏನು ತೀರ್ಮಾನ ತೆಗೆದುಕೊಳ್ತಾರೆ, ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನವನ್ನ ಅವ್ರ ಪಾಡಿಗೆ ಅವರನ್ನ ಬಿಟ್ಬಿಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ನಾವು ಆಲ್ರೆಡಿ ಪರೋಕ್ಷವಾಗಿ ಸುಮಲತೆಗೆ ಸಪೋರ್ಟ್ ಮಾಡ್ತಾ ಇದೀವಿ, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸುಮಲತೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೀವ್ಯಾರು ಕೂಡ ಮಧ್ಯ ಪ್ರವೇಶ ಮಾಡೋದು ಬೇಡ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಚೆಲುವರಾಯಸ್ವಾಮಿ ನೀಡಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೇಳಿಕೆ ನೀಡಿದ್ದಾರೆ. ಅಲ್ಲಿ ಮೈತ್ರಿ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡಲೇಬೇಕು, ಮಂಡ್ಯದ ಕಾಂಗ್ರೆಸ್ ಮುಖಂಡರೆಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಗೆ ಒಂದು ಸಪೋರ್ಟ್ ಮಾಡಲೇಬೇಕು, ಮಾಡದೆ ಹೋದ್ರೆ ಪಕ್ಷವನ್ನ ಬಿಟ್ಟು ಹೊರನಡೆಯಿರಿ ಅಂತಕ್ಕಂಥ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಎರಡು ಹೇಳಿಕೆಗಳನ್ನು ನೋಡಿದ್ರೆ ಇವತ್ತಿನ ಸಭೆಯಲ್ಲಿ ಇದೇ ಚರ್ಚೆ ಆಗತ್ತಾ ಅಂತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರು ಅವರ ಕಾವೇರಿ ನಿವಾಸದಲ್ಲಿ ಕರೆದಿರತಕ್ಕಂಥ ಇವತ್ತಿನ ಸಭೆ 11 ಗಂಟೆಗೆ ಶುರು ಆಗುತ್ತೆ. ಮಂಡ್ಯದಿಂದ ಚೆಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡರ್, ನರೇಂದ್ರ ಸ್ವಾಮಿ ಸೇರಿದಂತೆ ಇನ್ನಿತರೆ ಒಂದು ಕಾಂಗ್ರೆಸ್ ಮುಖಂಡರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಮಾಡತಕ್ಕಂತ ಒಂದು ಮನವೊಲಿಸತಕ್ಕಂತ ಒಂದು ಪ್ರಯತ್ನಕ್ಕೆ ಮಂಡ್ಯ ಕಾಂಗ್ರೆಸ್ ಮುಖಂಡರು ಒಪ್ತಾರ? ಅಂದ್ರೆ ಮೈತ್ರಿ ಅಭ್ಯರ್ಥಿ ಹಾಕಿದ್ದು ಇದು ಹೈಕಮಾಂಡ್ ತೀರ್ಮಾನ ಆಗಿದೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕಾಗಿದೆ, ಹೀಗಾಗಿನೇ ಕೂಡ ನಾವು ಸಪೋರ್ಟ್ ಮಾಡೋಣ, ಯಾವುದೇ ಕಾರಣಕ್ಕೂ ಕೂಡ ಸುಮಲತೆಗೆ ಸಪೋರ್ಟ್ ಮಾಡೋದು ಬೇಡ ಅಂತಕ್ಕಂಥ ಒಂದು ಮನವೊಲಿಕೆಯ ಮಾತನ್ನು ಕೂಡ ಸಿದ್ದರಾಮಯ್ಯವರು ಹೇಳೋರಿದ್ದಾರೆ. ಆದ್ರೆ ಇದೀಗ ಆಲ್ರೆಡಿ ಸಾಕಷ್ಟು ಸಭೆಗಳನ್ನ ಮಾಡಿರಬಹುದು, ಸಾಕಷ್ಟು ಚರ್ಚೆ ಕೂಡ ಆಗಿದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು 2-3 ಸಭೆಗಳನ್ನ ಕರೆದು ಚರ್ಚೆ ಮಾಡಿದ್ದಾರೆ, ಅದು ಕೂಡ ವಿಫಲವಾಗಿದೆ. ಈ ಹಿಂದೆ ಸಿದ್ದರಾಮಯ್ಯವರು ಕರೆದಿರತಕ್ಕಂಥ ಸಭೆ ಕೂಡ ವಿಫಲವಾಗಿದೆ. ಇವತ್ತಿನ ಒಂದು ಸಭೆ, ಮಂಡ್ಯ ಮಹಾಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತಿನ ಒಂದು ಸಭೆ ಏನಿದೆ, ಇದು ಲಾಸ್ಟ್ ಸಭೆ ಅಂತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಗೆ ಸಿದ್ದರಾಮಯ್ಯವರು ಒಳಗಾಗಿದ್ದಾರೆ. ಯಾಕಂತಂದ್ರೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೂಡ ಸಿದ್ದರಾಮಯ್ಯ ಬಂದು ಇಲ್ಲಿ ವ್ಯವಸ್ಥೆಯನ್ನ ಬಗೆಹರಿಸಲಿಕ್ಕೂ ಕೂಡ ಆಗೋದಿಲ್ಲ, ಆ ಒಂದು ಮಟ್ಟಕ್ಕೆ ಪರಿಸ್ಥಿತಿ ಹದಗೆಟ್ಟಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಒಂದು ಕಾಂಗ್ರೆಸ್ ಮುಖಂಡರ ಬಗ್ಗೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಸೇರಿ ನಿಖಿಲ್ ವಿರುದ್ಧ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ, ಮಂಡ್ಯ ಮುಖಂಡರ ಮನವೊಲಿಸತಕ್ಕಂಥ ಜವಾಬ್ದಾರಿ. ಮತ್ತು ಅವ್ರು ಯಾರು ಕೂಡ ಒಂದು ಸುಮಲತೆಗೆ ಸಪೋರ್ಟ್ ಮಾಡಬಾರದು, ನಿಖಿಲ್ಗೆ ಸಪೋರ್ಟ್ ಮಾಡಬೇಕು. ಜೊತೆಗೆ 12ನೇ ತಾರೀಕು ದೇವೇಗೌಡರ ಜೊತೆ ಸಿದ್ದರಾಮಯ್ಯ ಕೂಡ ಒಂದು ಪ್ರಚಾರ ಕಾರ್ಯವನ್ನು ಮಾಡ್ತಾರೆ, ಆ ಒಂದು ಪ್ರಚಾರ ಸಭೆಯಲ್ಲಿ ಕೂಡ ಇವರು ಪಾಲ್ಗೊಳ್ಳಬೇಕು ಅಂತಕ್ಕಂಥ ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ಮತ್ತೊಂದ್ ಕಡೆ ಇಲ್ಲಿ ಸಂಧಾನವನ್ನ ಮಾಡಿಸಲೇಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಇದ್ದೇ ಇದೆ. ಯಾಕೆಂದ್ರೆ ಮೈಸೂರು ಗೆಲ್ಲಬೇಕು ಅಂದ್ರೆ ಇಲ್ಲಿನ ಸಂಧಾನ ಪ್ರಮುಖವಾಗುತ್ತೆ. ಸೊ ಹೀಗಾಗಿ ಚೆಲುವರಾಯಸ್ವಾಮಿ ಅವರನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ತಾರೆ, ಆ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಇಲ್ಲಾಂದ್ರೆ ಮೈಸೂರಿನಲ್ಲಿ ಉಲ್ಟಾ ಆಗುವಂತ ಚಾನ್ಸಸ್ ಇರುವಂತ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಪೃಥ್ವಿರಾಜ್ ಇವತ್ತು ಅವರು ಒಂದು ಒಪ್ಪಿಸ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿದೆ. ಆದ್ರೆ ಇಲ್ಲಿ ಮಂಡ್ಯ ಕಾಂಗ್ರೆಸ್ ಮುಖಂಡರದ ಒಂದು ಮಾತೇನಾಗಿದೆ, ಇಷ್ಟು ದಿವಸ ಆದ್ರೂ ಕೂಡ ಕುಮಾರಸ್ವಾಮಿ ಅವರಾಗಿರ್ಬೋದು, ಮಂಡ್ಯದಲ್ಲಿ 3 ಜನ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 3 ಜನ ಒಂದು ಜೆಡಿಎಸ್ ನ ಸಚಿವರೇ ಇದ್ದಾರೆ, ಅವರಾಗಿರ್ಬೋದು, ಹಿರಿಯ ಎಂಎಲ್ಎಗಳಾಗಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿ ಸೇರಿದಂತೆ ಅವ್ರ ಕುಟುಂಬದವರಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾರು ಕೂಡ ನಮಗೆ ಬಂದು ನೀವು ನಮಗೆ ಸಪೋರ್ಟ್ ಮಾಡಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿಲ್ಲ. ಹಾಗಾದ್ರೆ ಮಂಡ್ಯ ರಾಜಕಾರಣದಲ್ಲಾಗಿರ್ಬೋದು, ಕಾಂಗ್ರೆಸ್ ಆಗಿರಬಹುದು, ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸ್ಥಾನಮಾನಗಳಿಲ್ವಾ, ಗೌರವ ಇಲ್ವಾ, ಮಾನ ಮರ್ಯಾದೆ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಮಂಡ್ಯ ಕಾಂಗ್ರೆಸ್ ಮುಖಂಡರು ಹಾಕೋರಿದ್ದಾರೆ. ಒಂದ್ ಕಡೆ ಹಾಸನದಲ್ಲಿ ನೋಡೋದಾದ್ರೆ ರೇವಣ್ಣ ಫ್ಯಾಮಿಲಿ ಅವರು ಕಾಂಗ್ರೆಸ್ ಮುಖಂಡರ ನಿವಾಸಕ್ಕೆ ಹೋಗ್ತಾರೆ, ನನ್ನ ಮಗನ ಪರವಾಗಿ ಪ್ರಚಾರಕ್ಕೆ ಬನ್ನಿ ಅಂತಕ್ಕಂಥ ಒಂದು ಮನವೊಲಿಕೆ ಮಾತನಾಡ್ತಾರೆ.
ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಂಡ್ಯದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಮಂಡ್ಯ ನಾಯಕರು ಇಡಬಹುದು. ಆದ್ರೆ ಸಿದ್ದರಾಮಯ್ಯವರು ಮುಂದಿರ್ತಕ್ಕಂಥ ಸವಾಲು ಕೇವಲ ಮಂಡ್ಯ ಅಲ್ಲ, ಮೈಸೂರನ್ನು ಕೂಡ ಗೆಲ್ಲಿಸ್ಕೊಂಡು ಬರಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ಮಂಡ್ಯದಲ್ಲಿ ಎಲ್ಲವೂ ಸರಿ ಹೋಗಿದ್ದೆ, ಆದಲ್ಲಿ ಮೈಸೂರಲ್ಲೂ ಕೂಡ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಸಿದ್ದರಾಮಯ್ಯ ಇದೆ. ಆ ಒಂದು ನಿಟ್ಟಿನಲ್ಲೇ ಇವತ್ತು ಶತಾಯಗತಾಯ ಮಂಡ್ಯ ಕಾಂಗ್ರೆಸ್ ಮುಖಂಡರ ಮನ ಬಳಸಲೇಬೇಕು. 12ನೇ ತಾರೀಕು ನಡೀತಾ ಇರ್ತಕ್ಕಂಥ ಜಂಟಿ ಒಂದು ಪ್ರಚಾರ ಸಮಿತಿ ಸಮಾವೇಶದಲ್ಲಿ ಇವರನ್ನ ಕರೆದುಕೊಂಡೇ ಹೋಗಬೇಕು ಅಂತಕ್ಕಂಥ ಒಂದು ಜಿದ್ದಾಜಿದ್ದಿಗೆ ಸಿದ್ದರಾಮಯ್ಯ ಬಿದ್ದಿದ್ದಾರೆ. ಹೀಗಾಗಿ ಇವತ್ತಿನ ಒಂದು ಸಭೆ ಬಹಳ ಕುತೂಹಲ ಮೂಡಿಸಿದೆ. ಅಂದ್ರೆ ಮಂಡ್ಯ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಮಾತಿಗೆ ಒಪ್ಪಿ ನಾವು ನಿಖಿಲ್ ಪರವಾಗಿ ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರ, ಅಥವಾ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರಚಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಕಡಖಂಡಿತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರ, ಅಥವಾ ಈ ಮಾತಿಗೆ ಏನಾದರೂ ಬೇಸತ್ತು ನೀವು ಪಕ್ಷ ತೊರೆಯಿರಿ ಅಂತಕ್ಕಂಥ ಒಂದು ಆಕ್ರೋಶಭರಿತವಾಗಿರ್ತಕ್ಕಂಥ ಮಾತುಗಳನ್ನೇನಾದರೂ ಸಿದ್ದರಾಮಯ್ಯವರು ಹೇಳ್ತಾರ ಅಂತಕ್ಕಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಲಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.